ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಹೋದ್ವಾರ ಎಲ್ಲನೂ ಸಿಕ್ಕಾಪಟ್ಟೆ ನಾಟಿ ಸ್ಟೈಲ್ ತಿಂದು ನಮಗೂ ಬೇಜಾರಾಗ್ಬಿಟ್ಟಿದ್ದು. ಸತ್ಯ ಇವತ್ತು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಬಂದಿದ್ದಾರೆ. ಸತ್ಯ ಯಾವುದಿದ್ದು? ಮಶ್ರಿಕ್ ಮಂದಿ ಅಂತ ಇಂದ್ರಾನಗರ್ನಲ್ಲಿದೆ. ಈ ಜಾಗನ ನಮಗೆ ರೆಕಮೆಂಡ್ ಮಾಡಿದ್ದು ನಮ್ಮ ತಾರಿಕ್ ಸೇಠ್ ಅವರು. ಸೊ ಅವರೇನಾದರೂ ರೆಕಮೆಂಡ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಹೋಗಿ ನಾವು ವೀಡಿಯೋ ಮಾಡ್ಕೊಂಬರ್ತೀವಿ. ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಸೊ ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ. ಅದಕ್ಕೆ ಬಂದಿದ್ದೀವಿ. ಪರ್ಮಿಷನ್ನು ಅವರೇ ಕೊಡಿಸಿದ್ದಾರೆ. ಏನು ಹೇಳ್ತೀಯ ಸರ್? ಆಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ ಒಳಗೆ ಬಂದ ತಕ್ಷಣ ಕಲರ್ಫುಲ್ ಆಂಬಿಯನ್ಸ್ಗೆ ಮನಸ್ಸು ಸೋತೋದೆ ನಾನು. ಹೌದು. ಸೊ ಇದನ್ನ ತಡ ಮಾಡಿದೆ, ಏನೇನಿಗೆ ಪ್ರಿಪೇರ್ ಮಾಡ್ತಾರೆ ಅಂತ ಎಲ್ಲ ಸಾಧ್ಯ ಆದಷ್ಟು ತೋರಿಸ್ತೀವಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಈಗ ಮಶ್ರಿಕ್ ಮಂದಿ ಓನರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಫರಾಜ್ ಶರೀಫ್. ಓಕೆ ಸರ್, ಒಳ್ಳೆ ಜಾಗದಲ್ಲಿ, ಒಳ್ಳೆ ಪ್ರೈಮ್ ಜಾಗದಲ್ಲಿ ಒಳ್ಳೆ ಇದು ಮಾಡಿದ್ದೀರಾ. ಹೇಳಿ ಸರ್ ನಿಮ್ಮ ಮಶ್ರಿಕ್ ಮಂದಿ ಬಗ್ಗೆ ಸ್ವಲ್ಪ. ಏನು ಸ್ಪೆಷಲ್ ಅಂತ ನಮ್ಮ ಸರ್ ಮಶ್ರಿಕ್ ಮಂದಿ ಇಸ್ ಅ ಕಾನ್ಸೆಪ್ಟ್ ಸರ್. ಅದು ಏನಂತ ವಿ ಡೂ ಆಲ್ ಕೈಂಡ್ಸ್ ಆಫ್ ಮಂದೀಸ್. ವಿ ಡೂ ಇನ್ ಸ್ಪೈಸಿ ವಿ ಹ್ಯಾವ್ ಶವಾಯ ಮಂದಿ, ಅಲ್ಫಾಹಾಮ್ ಮಂದಿ ಇದೆ, ಮತ್ತು ಕ್ಲಾಸಿಕ್ ಮಂದಿನೂ ಇದೆ. ಅದು ವಿ ಹ್ಯಾವ್ ಇನ್ ಚಿಕನ್, ಮಟನ್, ಫಿಶ್, ಪ್ರಾನ್ಸ್ ಅದೆಲ್ಲ ವೆರೈಟಿ ಇದೆ. ಓಕೆ. ಮತ್ತು ಸ್ಟಾರ್ಟರ್ಸಲ್ಲಿ ನಮ್ಮ ಹತ್ರ ಈವನ್ ಫಾರ್ ಸ್ಮಾಲ್ ಕಿಡ್ಸ್ ವಿಚ್ ಹೂ ಡೋಂಟ್ ವಾಂಟ್ ಟು ಈಟ್ ಸ್ಪೈಸಿ ಫುಡ್ ಅವ್ರಿಗೇನೂ ಕೂಡ ಆಪ್ಷನ್ಸ್ ಇದೆ. ಮತ್ತು ಅರೇಬಿಕ್ ಸ್ಟಾರ್ಟರ್ಸು ಇದೆ. ಓಕೆ. ಮತ್ತು ಆಲ್ ಕೈಂಡ್ಸ್ ಆಫ್ ಗ್ರಿಲ್ ಸ್ಟಾರ್ಟರ್ಸು ಆ ಥರ ಎಲ್ಲ ಇದೆ. ಇನ್ ಡೆಸರ್ಟ್ಸ್ ವಿ ಹ್ಯಾವ್ ಕುನಾಫಾ ಇದೆ, ಕುಶಾರಿ ಇದೆ, ಆಲ್ ಕೈಂಡ್ಸ್ ಆಫ್ ಅರೇಬಿಕ್ ಡೆಸರ್ಟ್ಸ್ ಎಲ್ಲ. ಪ್ಲೀಸ್ ಕಮ್ ಆ್ಯಂಡ್ ಟ್ರೈ. ಓಕೆ. ಎಷ್ಟು ಟೈಪ್ ಆಫ್ ಮಂದಿ ಸಿಗ್ಬೋದು ನಿಮ್ಮ ಹತ್ರ? ಸರ್ ಇಲ್ಲಿ ಟೋಟಲ್ ವಿ ಹ್ಯಾವ್ ಅರೌಂಡ್ 5 to 7 ಟೈಪ್ಸ್ ಆಫ್ ಮಂದಿ ಸರ್. ಇನ್ ಚಿಕನ್, ಮಟನ್, ಬೋನ್ಲೆಸ್ಸು, ಓಕೆ, ಫಿಶ್, ಪ್ರಾನ್ಸ್ ಎಲ್ಲ ಸೇರಿಸಿ ಒಂದು 7-8 ಟೈಪ್ಸ್ ಇದೆ ಸರ್. ಓಕೆ. ಎಸ್ಪೆಷಲಿ ನನಗೆ ಶೀಕ್ ತುಂಬ ಇಷ್ಟ. ನೋಡ್ತಿದ್ದೆ ನಮ್ಗೆ ತುಂಬ ಖುಷಿ ಆಯ್ತು. ಶೀಕ್ ಬಗ್ಗೆ ಸ್ವಲ್ಪ ಹೇಳಿ. ದಿಸ್ ಇಸ್ ನಾಟ್ ಅ ನಾರ್ಮಲ್ ಇಂಡಿಯನ್ ಶೀಕ್ ಥರ ಇಲ್ಲ. ಇಟ್ಸ್ ಲಹಮ್ ಅದಾನಾ ಶೀಕ್ ಅಂತ ನಮ್ಮ ಮಟನ್ ಶೀಕ್ ಇರುತ್ತೆ. ಅದು ವಿ ಪುಟ್ ಆಲ್ ಅರೇಬಿಕ್ ಸ್ಪೈಸಸ್. ಮತ್ತು ವಿ ಡೂ ಇಟ್ ಫ್ಲಾಟ್ ಆ್ಯಂಡ್ ಇಟ್ಸ್ ಅ ಸ್ಲೋ ಕುಕ್ ಪ್ರಾಸೆಸ್ ಸರ್. ಅದು ಟೇಸ್ಟೆಡ್ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ. ಆಲ್ ದ ರೆಸಿಪಿ ಆ್ಯಂಡ್ ಆಲ್ ಸರ್. ಮೈ ಪೇರೆಂಟ್ಸ್ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದ ಫುಡ್ ಇಂಡಸ್ಟ್ರಿ. ಮೈ ಫಾದರ್ಸ್ ನೇಮ್ ಇಸ್ ನವಾಜ್ ಶರೀಫ್ ಅಂತ, ಮೈ ಮದರ್ಸ್ ನೇಮ್ ಇಸ್ ಫಲಾಕ್ ನವಾಜ್ ಶರೀಫ್. ಎಲ್ಲ ಅವರೇ ನಮಗೆ ಗೈಡೆನ್ಸು ಎಲ್ಲ ಮಾಡಿ ಎಲ್ಲ ನನಗೆ ದೇ ಆರ್ ಗಿವಿಂಗ್ ಮೀ ಅ ಪ್ಲಾಟ್ಫಾರ್ಮ್ ವಿತ್ ಆಲ್ ದ ಗುಡ್ ಫುಡ್ ಆ್ಯಂಡ್ ಎವ್ರಿಥಿಂಗ್. ವೆರಿ ಥ್ಯಾಂಕ್ಫುಲ್ ಟು ದೆಮ್. Also my brother and sister, even they have started 2 brands. One called Habibi Fried Chicken in Koramangala. Okay. And one is Nuha Cafe of Indranagar. Please ದಯವಿಟ್ಟು ಅದನ್ನು ಟ್ರೈ ಮಾಡಿ. ಖಂಡಿತ ಸರ್. ಸೊ ನಾವು ಟ್ರೈ ಮಾಡ್ತೀವಿ ಸರ್, ಹೇಗಿದೆ ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಅಥೆಂಟಿಕ್ ಅರೋಮ್ಯಾಟಿಕ್ ಅರೇಬಿಯನ್ ಸ್ಟೈಲ್ ನಂದಿ ಬರ್ತಾ ಇದೆ. ಇದು ಇದೆ. ಒಂದು ಪ್ಲ್ಯಾಟರು. ಓಕೆ. ಸಖತ್ತಾಗಿರುವಂಥ ಒಂದು ಸೆಟಪ್ ಮಾಡಿದ್ದಾರೆ. ಏನೇನೆಲ್ಲ ಇರುತ್ತೆ ಸತ್ಯ ಅದರಲ್ಲಿ? ಚಿಕನ್ ಇದೆ, ಮಟನ್ ಇದೆ, ಒಳ್ಳೆ ಕ್ರಿಸ್ಪಿ ಲಾಲಿಪಾಪ್ಸ್ ಇದೆ, ಫ್ರೈಸ್ ಇದೆ. ಓಕೆ. ನನಗಂತೂ ತಡೆಯೋಕ್ಕಾಗ್ತಾ ಇಲ್ಲ ನೋಡ್ತಾ ಇದ್ರೆ. ನಿಜವಾಗ್ಲೂ ನೋಡ್ತಿದ್ರೆ ನನಗೂ ಅಷ್ಟೇ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ಲೋಸಪ್ಪಲ್ಲಿ ತೋರಿಸ್ಬಿಡ್ತೀಯ ಏನೇನಿದೆ ಅಂತ. ಹೌದು ಬನ್ನಿ. ಫ್ಯಾಟಿ ಮಟನ್ ಕುಬೆ ಜಿಮನ ಅಂತ ಕೊಟ್ಟಿದ್ದಾರೆ. ಯಾವ ಥರ ಇದೆ ನೋಡಿ. ಅದಾದಮೇಲೆ ಚಿಕನ್ ಅದಾನ ಅಂದರೆ ಶೀಕ್ ಚಿಕನ್ನು. ಅದಾದಮೇಲೆ ಲಾಲಿಪಾಪ್ ಇದೆ. ಅದಾದಮೇಲೆ ಇದು ಮಟನ್ ಶೀಕು ಅಂದರೆ ಮಟನ್ ಅದಾನ ಅಂತಲೂ ಕರೀತಾರೆ. ಸೊ ಅದಾದಮೇಲೆ ಆಲ್ಫಾಮ್ ಒಂದು ಲೆಗ್ ಪೀಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಒಂದು ಬೋನ್ಲೆಸ್ ಚಿಕನ್ ಶವಾಯ ಸ್ಪೈಸಿ ಇದು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಆ ಪ್ಲಾಟರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್. ಜೊತೆಗೆ ಸ್ವಲ್ಪ ಮೊಹಿಟೋಸ್ ತರಿಸಿದ್ದೀವಿ. ವರ್ಜಿನ್ ಮೊಹಿಟೋ, ಬ್ಲೂ ಚಿಲ್ಲಿ ಮತ್ತು ಒಂದು ವಾಟರ್ ಮೆಲನ್ದು. ಸೊ ಲಾಸ್ಟಲ್ಲಿ ಕುಡಿಯೋಕ್ಕೆ ಸಕ್ಕತ್ತಾಗಿರುತ್ತೆ. ಎಲ್ಲ ತಿಂದಾದ್ಮೇಲೆ ಟ್ರೈ ಮಾಡ್ಬೋದು. ಸತ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಅಲ್ವಾ ಈ ಫುಡ್ ಎಲ್ಲನೂ. ಒಂದು ಸ್ಲೋ ಕುಕ್ ಆಗಿರ್ಬೋದು, ಅವ್ರದ್ದೇ ಒಂದು ಬೇರೆ ಮಸಾಲೆ ಆಗಿರ್ಬೋದು, ಒಂಥರ ಡಿಫ್ರೆಂಟ್ ಅನ್ಬೋದು ಇವ್ರಿಗೆ. 100%. ನಾನು ಈ ಮೇಕಿಂಗ್ ಎಲ್ಲ ನೋಡ್ತಾ ಇದ್ದೆ. ಸೊ ಇವ್ರು ಆಗ್ತಾ ಇದ್ದಿದ್ದು ಆ ಪ್ರಿಪ್ರೇಷನ್ ಮಾಡ್ತಾ ಇದ್ದಿದ್ದು ರೀತಿನೇ ತುಂಬ ಚೆನ್ನಾಗಿತ್ತು. ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲಿಂದ ಮಟನ್ ಶೀಕ್ ಫೇವ್ರೇಟ್ ಅದು. ತುಂಬ ಕಡೆ ನಾನು ಹುಡುಕಿ ಕೆಲವು ಕಡೆ ಮಾತ್ರ ಸಿಗೋದು. ಬಟ್ ಇದು ಚೆನ್ನಾಗೂ ಕಾಣ್ತಾ ಇದೆ. ಸೊ ಸರ್ವ್ ಮಾಡ್ಬಿಟ್ಟು ಬನ್ನಿ. ಯಾವ ಥರ ಜ್ಯೂಸಿ ಆಗಿದೆ ನೋಡು. ತೊಗೊಂಬಿಡ್ತೀಯಾ? ಎಸ್. ಅರ್ಧ ನೀನು ಅರ್ಧ ತೊಗೊಂಬಿಡ್ಲಾ? ಸೊ ನೋಡ್ತಾ ಇದ್ರೇ ಯಾವ ಥರ ಇದೆ.
ಮಟನ್ ರೇಷಿಯೋ ಎಲ್ಲ ಯಾವ ಥರ ಇದೆ ನೋಡಿ, ಜ್ಯೂಸಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮುಟ್ತಾ ಇದ್ರೇ ನೋಡಿ ಹತ್ತಿ ಮುಟ್ದಂಗಿದೆ. ಟ್ರೈ ಮಾಡೋಣ. ಟ್ರೈ ಮಾಡೋಣ. ಓಕೆ, ಲೇಟ್ ಮಾಡಬೇಡ್ದು ಇದಕ್ಕೆಲ್ಲ. ನಾವು ಇತ್ತೀಚೆಗೆ ತಿಂದಿರೋ ಒಂದು ಶೀಕ್ಗಳಲ್ಲಿ ಜಾಸ್ತಿ ಮಟನ್ನು ಟೇಸ್ಟು ಮತ್ತು ಆ ಒಂದು ಜೀರಿಗೆದು ಕಡಿಮೆ ಗೊತ್ತಾಗುತ್ತೆ. ಹೌದು. ಇನ್ನೊಂದು ಈರುಳ್ಳಿ ಚಾಪ್ ಮಾಡಿ ಹಾಕಿರೋದು ಒಳಗಡೆ ನೀಟಾಗಿ ಗೊತ್ತಾಗುತ್ತದು. ಮಕ್ಕದಲ್ಲಿ ಮಂದಾಸ ಸಖತ್ ಜ್ಯೂಸಿನೆಸ್ಸು, ಅಟ್ ದ ಸೇಮ್ ಟೈಮ್ ಒಳ್ಳೆ ಮಸಾಲೆ, ಲೈಟು. ಇದು ಸೇಮು ನಮ್ಮ ಕೈಮಾ ಥರನೇ ಹೊಡ್ಕೊಂಡು ಕಮ್ಮಿ ಹಾಕ್ತಾರೆ ಅಷ್ಟೇ. ಅದು ನಿಧಾನಕ್ಕೆ ಬೇಯಿಸ್ತಾರೆ. ಬಟ್ ಇವ್ರದೇ ಒಂಥರ ಡಿಫ್ರೆಂಟ್ ಮಸಾಲೆ. ಹೌದು. ಜಾಸ್ತಿ ಖಾರ ಗಿರ ಎಲ್ಲ ಏನಿರಲ್ಲ, ಮಸಾಲೆ ಜಾಸ್ತಿ ಇರಲ್ಲ, ಲೈಟ್ ಮಸಾಲೆ. ಆ ಮಟನ್ದು ಫ್ಲೇವರ್ಸು ಪ್ರತಿ ಬೈಟ್ನಲ್ಲೂ ಗೊತ್ತಾಗ್ತಾ ಇದೆ. ಹೌದು. ಆಹಾ, ನೋಡಿ ಮೆಣಸಿನ್ಕಾಯಿ ಎಲ್ಲನೂ ಚಾಪ್ ಮಾಡಾಕಿರೋದು, ಕೊತ್ತಂಬರಿ ಸೊಪ್ಪೆಲ್ಲ ಚಾಪ್ ಮಾಡಾಕಿರೋದು ನೀಟಾಗಿ ಗೊತ್ತಾಗುತ್ತೆ ಒಳಗಡೆ. ಒಂದು ಡಜನ್ ತಿನ್ಬೋದಪ್ಪ ಹೌದು, ಆರಾಮಾಗಿ. ಇನ್ನೂ ದೊಡ್ಡ ದೊಡ್ಡ ಪ್ಲ್ಯಾಟರ್ಸ್ ಎಲ್ಲ ಇದೆ, ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೆಕ್ಸ್ಟ್ ಮಟನ್ ಕುಬೆ ಜಿಮನ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಜಿಬ್ನ ಓಹೋ ಯಾವ ಥರ ಇದೆ ನೋಡ್ರಿ. ನೀಟಾಗಿ ಒಂದು ತವಾ ಮೇಲೆ ಬೇಯಿಸಿರ ಸತ್ಯ ಇದನ್ನ. ಹೌದು, ಹಾಕಿ ನೋಡಿ ಯಾವ ಥರ ಕಾಣ್ತಾ ಇದೆ ಇದು. ಸತ್ಯ ನೀಟಾಗಿ ಸೆಂಟ್ರಿಗೆ ಅರ್ಧ ಕಟ್ ಮಾಡಿಬಿಡ್ತೀನಿ, ಸತ್ಯಾಗೆ ಅರ್ಧ ನನಗೆ ಅರ್ಧ ಸಮಪಾಲು ಕಟ್ ಮಾಡಿದ್ರೆ ಪುಸಕ್ಕಂತ ಹೋಗ್ಬಿಡುತ್ತೆ. ಹಂಗೆ ನೋಡ್ರಿ ಅದು ಸೆಂಟ್ರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಹಾ ಹೊರಗಡೆ ಕೆಲವೊಂದು ಸ್ಟಫೆಲ್ಲ ಮಾಡಿದ್ದಾರೆ. ಆ ಮಟನ್ ನೋಡಿ ಯಾವ ಥರ ಕಾಣ್ತಾ ಇದೆ ಅದು. ಸತ್ಯ ತಗೋ, ಕೆಳಗಡೆ ಒಂದು ಬ್ರೆಡ್ ಒಂದು ಕಟ್ ಮಾಡಿ ಹಾಕಿರ್ತಾರೆ, ಅದ್ರ ಮೇಲೆ ಕೊಡ್ತಾರೆ. ಸತ್ಯ ಫುಲ್ ತಿಂತ್ಯಾ? ಹಾಂ, ಸ್ವಲ್ಪ ಮಾಡ್ಕೊಂಡು ತಿನ್ನೋಣ. ಸೋಮಿ ಇದು ಮೊಟ್ಟೆ ಒಳಗಡೆ ಇರೋದು ಆಮ್ಲೆಟ್ ಥರ ಆಗೋಗಿದೆ ಅದು ಸೆಂಟ್ರಲ್ಲಿ. ಹೌದು, ಕರೆಕ್ಟ್. ರಿಚಿನ್ ಫ್ಲೇವರ್ ಸ್ವಲ್ಪ ಟೇಸ್ಟು ಮಾತು ಬರ್ತಾ ಇಲ್ಲ. ಮಟನ್ ತಿಂತಾ ಇದ್ದೀರಾನೇ ಅನ್ಸೋದಿಲ್ಲ, ಅಷ್ಟು ನೀಟಾಗಿ ಬೇಯಿಸಿದ್ದಾರೆ, ಅಷ್ಟು ನೀಟಾಗಿ ಸುಟ್ಟಿದ್ದಾರೆ ಮೇಲೆಗಡೆ. ಆ ಫ್ಲೇವರ್ ಗೊತ್ತಾಗುತ್ತದ. ಸೂಪರ್, ಅದ್ಭುತ. ಏನು ಸ್ವಾಮಿ ಹೆಂಗಿದೆ ಇದು? ಆಹಾ, ಅದ್ಭುತಗಳು. ಸೂಪರ್, ದುಳ್ದು ಮಾಕಾಯಿಲು. ಈ ಕಡೆ ಯಾವತ್ತನ ಬಂದರೆ ಮಿಸ್ ಮಾಡಬಾರ್ದು ಇದನ್ನು. ನಾವಂತೂ ಈ ಕಡೆ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಎಲ್ಲ ಹೋದಾಗ ಒಂದು ಜಾಗದಲ್ಲಿ ತಿಂತೀವಿ, ಅದಕ್ಕೆ 3ರಷ್ಟು ಟೇಸ್ಟ್ ಇದೆ ಈ ಶೀಕೆಲ್ಲ. ದುಳ್ಳು ಮಾಕಾಯಿಲು ಅದ್ಭುತ. ಸೊ ಇದು ನೆಕ್ಸ್ಟು ಇನ್ನು ಲಾಲಿಪಾಪ್ ಹೋಗೋಣ. ಒಳ್ಳೆ ಕ್ರಿಸ್ಪಿ ಲಾಲಿಪಾಪ್ ಇದು. ಮಷೀನಲ್ಲಿ ನೀಟಾಗಿ ಫ್ರೈ ಆಗೋಗುತ್ತೆ, ಟೈಮಿಂಗ್ ಸೆಟ್ ಬಿಟ್ಟು ಮಾಡ್ತಾರೆ. ಸೊ ಟ್ರೈ ಮಾಡ್ಬಿಡೋಣ. ಸೊ ಒಳ್ಳೆ ಗ್ಲಾಸ್ ಪೀಸ್ ಹೊಡಿತಾ ಇದೆ. ಸೌಂಡ್ ಕೇಳಿಸ್ಬೋದೇನೋ, ಕ್ಯಾಪ್ಚರ್ ಆಗ್ಬೋದಲ್ಲ? ಹೋಗ್ಬೋದು. ಹಾಕಿದ ತಕ್ಷಣ ಕರ್ಮ್ ಅಂತ ಹೋಗಿದ್ದು. ಮೇಯ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಫುಲ್ ಕ್ರಿಸ್ಪಿ. ಇದು ಎಲ್ಲೋ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹೌದು, ಕ್ರಿಸ್ಪಿ, ಫುಲ್ ಕ್ರಿಸ್ಪಿ ಚಿಕನ್ ಲಾಲಿಪಾಪ್. ಗರಿ ಗರಿ ಆಗಿದೆ. ಸೊ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ. ಹೌದು, 100%. ಆಹಾ, ನಾವು ತಿಂದು ಸಿಕ್ಕಾಪಟ್ಟೆ ಸಾಫ್ಟು. ಇದು ಹೆವಿ ಕ್ರಿಸ್ಪಿ ಮೇಯೋಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ಸವಾಯ ಬೋನ್ಲೆಸ್ ಚಿಕನ್. ಹೌದು, ಸ್ವಲ್ಪ ಕೆಂಪಗೆ ಕಾಣ್ತಾ ಇದೆ, ಖಾರ ಇರ್ಬೋದು. ಇದು ಟ್ರೈ ಮಾಡೋಣ. ಅಂದ್ಕೊಂಡಂಗೆ ಒಳ್ಳೆ ಮಸಾಲೆ, ಸಾಫ್ಟ್ ಚಿಕನ್ ಇದೆ. ಸಾಫ್ಟ್ ಚಿಕನ್ನು ಇದು ತವಾದ ಟಚ್ ಕೊಡ್ತದೆ ಸರ್. ಹಾಂ, ಅದು ಸಕ್ಕತ್ ಅಡ್ವಾಂಟೇಜು. ಇದು ತವಾದಿದು. ಸಕ್ಕದಾಗಿ ಒಂದು ಫ್ಲೇವರ್ ಸಿಗ್ಬಿಡುತ್ತೆ ಅದ್ರ ಮೇಲೆ ಫ್ರೈ ಮಾಡಿದಾಗ. ಯಾವುದೇ ಆಗಲಿ ತವಾ ಮೇಲೆ ಬೇಯಿಸಿದಾಗಿರಲಿ, ಕಲ್ ಮೇಲೆ ಬೇಯಿಸೋದು ತುಂಬ ಚೆನ್ನಾಗಿರುತ್ತಲ್ಲ. ಹೌದು, ಬೆಂಕಿಯಲ್ಲಿ ಬೇಯಿಸೋದು ತುಂಬ ಟೇಸ್ಟ್ ಸಿಗುತ್ತೆ. ನಾವು ಕೆಲವೊಂದ್ಸಲಿ ಆಗ ಕೈಮಾ ಒಡೆಗಳು ತಿಂತೀವಲ್ಲ, ಅದಾಗಿರ್ಬೋದು, ಶೀಕ್ ಆಗಿರ್ಬೋದು. ಬಟ್ ಈ ಒಂದು ಮಟನ್ ಅಂತೂ ಎರಡೂ ಸಖತ್ ಫ್ಲೇವರ್ಫುಲ್.
ಧೂಳು ಅದು ಮಾತ್ರ ಸಕ್ಕತ್ತಾಗಿತ್ತು. ಬಾಯಲ್ಲಿ ಇಟ್ಟಿದ ತಕ್ಷಣ ಅದು ಏನು ಸಾಫ್ಟ್ ಅಂತ ಹೇಳ್ತೀರ, ತಿಂತಿದ್ರೆ ಲೈಟಾಗ ಹಂಗೆ ಮೆಲ್ಟ್ ಆಗ್ಬಿಡ್ತು ಬಾಯಲ್ಲಿ. ಅದು ತುಂಬ ಚೆನ್ನಾಗಿತ್ತು. ಒಳ್ಳೆ ಸ್ಟಾರ್ಟರ್ಸ್. ಸೊ ಆಲ್ಫಾಮ್ ಕೊಟ್ಟಿದ್ದಾರೆ. ನಾನು ಸತ್ಯ ಜಗಳ ಮಾಡಿ ಕಿತ್ಕೊಂಡು ತಿನ್ನಬೇಕು ಇವಾಗ ಅಷ್ಟೇ ಇದನ್ನು. ಸತ್ಯ ಎಷ್ಟು ಬರುತ್ತೋ ಬರಲಿ. ಪ್ರತಿ ಸಲಿನೂ ಸತ್ಯ ಸ್ವಲ್ಪನೇ ತಗೊಳ್ಳೋದು, ನನಗೆ ಕೊಟ್ಬಿಡ್ತಾರೆ ಜಾಸ್ತಿ ತಿನ್ನೋದಕ್ಕೆ. ಟ್ರೈ ಮಾಡ್ಸೋ ಇದು. ಹೌದು. ಬಾಯಲ್ಲಿ ಹೋಗಿದ್ದೆ ತಡ, ಹಾಗೆ ಬಂದ್ಬಿಡ್ತು ಮಾಂಸ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೇಯಿಸಿದ್ದಾರೆ. ಬಟ್ ಇದು ಸೇಮ್ ಅದೇ ಥರನೇ ಆಲ್ಫಾಮ್ ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟಿರೋದೇ ಇದು. ಅಷ್ಟು ನೀಟಾಗಿ ಹೇಗೆ ಬೇಯಿಸಿದ್ದಾರೆ ನೋಡಿ ಚಿಕನ್ನು. ಒಳ್ಳೆ ಫ್ಲೇಮು ಕರೆಕ್ಟಾಗಿ ಇಟ್ಟು ಟೈಮ್ ಹಿಡಿಯುತ್ತಲ್ಲ, ಸ್ಲೋ ಕೊಟ್ಟಿದ್ರೆ ಇದೆಲ್ಲನೂ. ಯಾರ ಹತ್ರನೂ ತಿನ್ನಬೇಕು ಈ ಥರ ಫುಡ್ಡು ಅಂದರೆ ಈ ಜಾಗ ಬಂದು ಹೇಳ್ತೀನಿ. ಇನ್ನು ಮಂದಿ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆದಷ್ಟು ಬೇಗ ಲಾಸ್ಟ್ ಉಳ್ಕೊಂಡಿರೋದು ಒಂದು ಚಿಕನ್ ಶೀಕು, ಅದನ್ನು ಟ್ರೈ ಮಾಡಿಬಿಟ್ಟು ಮಂದಿನ ತರಿಸ್ತೀನಿ ನಾನು. ಹೌದು, ನನಗೊಂದು ಸಣ್ಣ ಪೀಸ್ ಕೊಡು, ರೈಸ್ ಬರಲಿ. ಹಂಗೆ ಬಂದ್ಬಿಟ್ಟಿದೆ ಅದು. ಏನು ವ್ಯತ್ಯಾಸ ಇಲ್ಲ, ಚಿಕನ್ ಅಷ್ಟೇ, ಚಿಕನ್ ಅಷ್ಟೇ ಒಂದೇ ಮಸಾಲೆ ಹಾಗೆ ಇರುತ್ತೆ. ನಾನೇನು ಗೊತ್ತಾ, ಮಟನ್ನೇ ತುಂಬ ಹೈಲೈಟ್ ಈ ಫ್ಲಾಟಲ್ಲಿ. ಹೌದು, ಯಾಕೆ ಅದು ಗರಂ ಬಂದಿದೆ. ಸೊ ನೋಡಿ, ಒಳ್ಳೆ ರೈಸ್ ಯಾವ ಥರ ಇದೆ. ಫ್ರೈಡ್ ಆನಿಯನ್ ಎಲ್ಲನೂ ಪ್ಲೇಟ್ ಮೇಲೆಲ್ಲ ಹಾಕಿದ್ದಾರೆ. ಮತ್ತು ಮಟನ್ದು ಒಂದು 2 ಪೀಸ್ ಹಾಕಿದ್ದಾರೆ. ಒಂದು ಖರ್ಜೂರ ಸಹ ಹಾಕಿದ್ದಾರೆ. ಸರ್ ಸ್ವಲ್ಪ ಸರ್ವ್ ಮಾಡಿ ಹಾಗೆ. ಎಸ್, ರೈಸ್. ಸೊ ಇಲ್ಲಿ ಕ್ಲಾಸಿಕ್ ಚಿಕನ್ ಮಂದಿ ಇದೆ. ನನಗೆ ರೈಸ್ ಪರಿಮಳ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇರೋದು. ಒಂದು ದೊಡ್ಡ ಪೀಸು. ಸೊ ಇದನ್ನು ಅಲ್ಲೇ ಒಂದು ಮುರ್ಕೊಂಡು ತಿಂದ್ಬಿಡ್ತೀನಿ, ಫುಲ್ ಹಾಕ್ಕೊಳೋದು ಬೇಡ. ಸೊ ರೈಸ್ ಅಂತೂ ಸಕ್ಕತ್ತಾಗಿದೆ, ಒಳ್ಳೆ ಕ್ವಾಲಿಟಿ. ಇಲ್ಲಿ ಏನಂದರೆ ಒಂದು ಚೆಕ್ ಲಿಸ್ಟ್ ಇಟ್ಟಿದ್ದಾರೆ ಕಿಚನ್ನಲ್ಲಿ. ಸೊ ನೀನು ಸ್ವಲ್ಪ ಲೇಟಾಗಿ ಬಂದೆ, ರೈಸ್ಗೆ ಏನೇನು ಹೋಗುತ್ತೆ ಅಂದರೆ ಮಟನ್ ಸ್ಟಾಕ್ಗೆ ಮಟನ್ ಇದು ಹಾಕ್ತಾರೆ. ಸೊ ಚಿಕನ್ದು ಫುಲ್ ಸ್ಟಾಕ್ನ ರೈಸ್ಗೆ ಯೂಸ್ ಮಾಡ್ತಾರೆ ಪ್ರಿಪೇರ್ ಮಾಡ್ಬೇಕಾದ್ರೆ ಮಂದಿಗೆ. ಸೊ ಅದ್ಭುತವಾದ ಒಂದು ಚೆಕ್ ಲಿಸ್ಟ್ ಇಟ್ಟಿದ್ರು. ನಂಗೆ ನೋಡಿ ಖುಷಿ ಆಯ್ತು, ಅದು ಯಾವುದು ಮಿಸ್ ಮಾಡಬಾರ್ದು ಅಂತ. ರೈಸ್ ಅಂತೂ ಸಖತ್ ಕ್ವಾಲಿಟಿ ಇದೆ. ಕೈಯಲ್ಲಿ ಹಾಗೆ ಕಲಿಸ್ತಾ ಇದ್ರೆ ಬಾಸ್ಮತಿ ಸುವಾಸನೆ ಹಾಗೆ ಬರೀತಾ ಇದೆ. ಹಾಗೆ ಇಲ್ಲಿ ಇದಕ್ಕೂ ಬೇರೆ ಕೊಟ್ಟಿದ್ದಾರೆ ಸೂಪು. ಎಕ್ಸ್ಟ್ರಾ ಮಾಯಿಶ್ಚರ್ ಬೇಕಂದ್ರೆ ಹಾಕ್ಕೊಬೋದು. ನಾನು ಸುಮಾರು ಮಂದಿಗಳು ಒಂದು ಬೆಂಗಳೂರಲ್ಲಿ ತಿಂದಿದ್ದೀನಿ, ಒಂದು 3 4 ಕಡೆ. ಇಷ್ಟು ಒಳ್ಳೆ ರೈಸ್ ನಾನು ನೋಡಿರಲಿಲ್ಲ. ಫುಲ್ ಡ್ರೈ ಆಗ್ಬಿಡೋದು ಆ ಥರ ಇತ್ತು. ಹೌದು, ಅಂದರೆ ಅದನ್ನು ಸ್ವಲ್ಪ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಚಟ್ನಿ ಬೇರೆ ಕೊಟ್ಟಿದ್ದಾರೆ, ಬೇಕಾದ್ರೆ ಅದನ್ನು ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು ಜೊತೆಯಲ್ಲಿ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ. ಓಕೆ, ಸ್ವಲ್ಪ ಕಲಿಸ್ಕೊಂಡ್ರೆ ಟ್ರೈ ಮಾಡಿಬಿಡೋಣ. ಈ ಮಟನ್ ಸೂಪ್ ಹಾಕ್ಕೊಂಡ್ರೆ ಇನ್ನೂ ಗಮ್ಮತ್ತು ಜಾಸ್ತಿ. ಹೌದು, ಇನ್ನೂ ರೈಸು ಸಾಫ್ಟ್ ಆಗ್ಬಿಡ್ತು. ಮಟನ್ ಹೆಂಗಿದೆ ಸರ್? ಮಟನ್ ಇನ್ನೂ ತಿಂದಿಲ್ಲ. ಮಟನ್ 2 ಪೀಸ್ ಕೊಟ್ಟಿದ್ದಾರೆ. ಚಿಕನ್ ಒಂದೇ ಪೀಸು, ಮಟನ್ 2 ಪೀಸ್ ಕೊಟ್ಟಿದ್ದಾರೆ. ಸೊ ಹತ್ರದಿಂದ ತೋರಿಸ್ತೀನಿ ಮಟನ್ನು. ಬನ್ನಿ ನೋಡ್ರಿ ಮಟನ್ನು ಯಾವ ಥರ ಇದೆ ಅಂತ. ಮುಟ್ಟಿದ್ರೆ ಹಂಗೆ ಬರ್ತಾನೆ ಇದೆ, ಸಿಕ್ಕಾಪಟ್ಟೆ ಸಾಫ್ಟ್. ಸೊ ಒಂದು ಪ್ಲೇಟಲ್ಲಿ ಕೊಡ್ತಾರೆ, ಒಂದು ಪೋರ್ಷನ್ ಅಂತ ಕೊಡ್ತಾರೆ. ಬಟ್ ಒಬ್ರು ಖಾಲಿ ಮಾಡೋಕ್ಕಾಗಲ್ಲ, ಆರಾಮಾಗಿ ಇಬ್ಬರು ತಿನ್ಬೋದು. ಮಸಾಲೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ ಮಟನ್ಗೆ. ಒಂದು ಕಂಪ್ಲೀಟ್ ಪ್ರೆಸ್ ಕಡೆ ಹಾಕಿದ್ದಾರೆ. ನಾನು ಒಂದು ಚಿಕ್ಕ ಪೀಸ್ ತೊಗೊತಾ ಇದ್ದೀನಿ. ಬೋನೆಲ್ಲ ಹಂಗೆ ಬಂದ್ಬಿಡ್ತಾ ಇದೆ ಇದ್ರೆ. ಹೋಣ ಸ್ವಾಮ್. ಓಕೆ, ಬೋನೆಲ್ಲ ಹಂಗೆ ಬಿಡ್ಸ್ಕೊಂಡ್ಬಂದ್ಬಿಡ್ತಾ ಇದೆ. ಮಟನ್ ಒಳ್ಳೆ ಮಸಾಲೆ ಹಾಕಿದೆ. ರೈಸು ತುಂಬ ಇದರಲ್ಲಿತ್ತು, ಏನು ಮಸಾಲೆ ಏನೂ ಇರಲಿಲ್ಲ, ಲೈಟಾಗಿತ್ತು. ಮಟನ್ ನೋಡಿ ಒಳ್ಳೆ ಮಸಾಲೆ ತುಂಬ್ಕೊಂಡು ಚೆನ್ನಾಗಿದೆ, ನೀಟಾಗಿ ಬೇಯಿಸಿದ್ದಾರೆ. ಆರಾಮ ಒಂದು 4-5 ಸಲ ಚೀವ್ ಮಾಡೋಷ್ಟಿದೆ. ಇದು ಯಾವ ಥರ ಬೇಯಿಸಿದ್ದಾರೆ ಅಂದರೆ, ಈ ಚಿಕನ್ನು ಆ ಗ್ರಿಲ್ನಲ್ಲಿ ಬೇಯುತ್ತಲ್ವಾ, ಅದರಲ್ಲಿ ಯಾವ ಥರ ಸಾಫ್ಟಾಗಿ ಕಿತ್ಕೊಂಡ್ಬಂದ್ಬಿಡುತ್ತೆ ಮೂಳೆ ಸಮೇತ. ಸೊ ಹಂಗೆ ಇದೆ. ಏನು ಭಯ ಆಗುತ್ತೆ ಅಂದರೆ ಇನ್ನೊಂದು 5 ನಿಮಿಷ ಜಾಸ್ತಿ ಏನೋ ಬೇಯಿಸ್ಬಿಟ್ರೆ ಪುಡಿ ಆಗ್ಬಿಡುತ್ತೆ ಒಂದು ಭಯ ಅಲ್ವಾ. ನಾನು ಆಗಲೇ ಹೇಳಿದ್ನಲ್ಲ, ಇವರು ಚೆಕ್ ಲಿಸ್ಟ್ ಇಟ್ಟಿದ್ದಾರೆ ಅಂತ. ಪ್ರತಿಯೊಂದು ಪ್ರಾಸೆಸ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ, ಅದನ್ನೇ ಫಾಲೋ ಮಾಡ್ತಾರೆ ಅಂತ. ಸೂಪರ್ಗಳು.
ಮೊಜಿಟೋ ಒಂದು ಕೊಡಪ್ಪ ನೋಡೋಣ ಹೆಂಗಿದೆ ಅಂತ. ಇದು ಅವರ ಸಿಗ್ನೇಚರ್ ಮೊಜಿಟೋ ವಾಟರ್ ಮೆಲನ್ದು, ತುಂಬ ಚೆನ್ನಾಗಿದೆ. ಸೊ ಏನು ಮಾಡೋಣ, ಖುಷಿ ನನಗೆ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಕೂರಿಸ್ಕೊಂಡು ಎಲ್ಲನೂ ಖಾಲಿ ಮಾಡ್ಬಿಡೋಣ. ಸೊ ಒಳ್ಳೆ ಮಂದಿ ಬಿರಿಯಾನಿ ತಿಂದಾದ್ಮೇಲೆ, ಸ್ಟಾರ್ಟರ್ಸ್ ತಿಂದಾದ್ಮೇಲೆ ಗ್ರೌಂಡ್ ಫ್ಲೋರ್ ಬಂದುಬಿಟ್ಟಿದ್ದೀವಿ. ಇಲ್ಲಿ ಇವ್ರದ್ದೇ ಕೆಫೆ ಇದೆ, ನೂಹಾ ಅಂತ. ಏನು ತರಿಸಿದ್ಯಾ ಸೊ? ಒಂದು 3 ಥರದ್ದು ಕೊಡ್ತಿದ್ದಾರೆ ಡೆಸರ್ಟ್ಸ್. ಸೊ ಫೈನಲಿ ತಿನ್ನೋಣ ಅದನ್ನು ಹೇಗಿದೆ ಅಂತ ಹೇಳೋಣ. ಅವ್ರದ್ದೇ ಅಂತೆ. ಸೊ ಹಾಗೆ ತಿನ್ಕೊಂಡು ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಸರ್ ಬನ್ನಿ ಸರ್, ವೆಲ್ಕಮ್. ಸೂಪರ್. ಏನಪ್ಪ ಭರ್ಜರಿ ಇದೆ. ಬನಾನಾ ಬ್ರೆಡ್ಸ್. ವಾವ್, ಸೂಪರ್. ಬನಾನಾ ಬ್ರೆಡ್ಸ್. ನೆಕ್ಸ್ಟ್ ಸರಿ, ತಿರಾನಿ ಸ್ವೀಟ್ಸ್. ತಿರಾಮಿಸು. ಬೆಲ್ಗಾಮ್ ಇಂಗಾಟ್. ಹೆಸರುಗಳೇ ವಿಚಿತ್ರವಾಗಿದೆ. ಚಾಕ್ಲೇಟ್ ಕುಕೀಸ್. ಸೊ ಸಾಸ್. ಇತ್ನಾ ಕಾದಿಯಾ ಎದ್ದು ಸೆ ಖಾನೆ ಕಾ. ನೀರು ಕುಡಿದು ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೆಸರುಗಳೇ ವಿಚಿತ್ರವಾಗಿದೆ. ಚಾಕು ಏನು ಇಷ್ಟು ಗಟ್ಟಿ ಇದೆ ಇದು. ಮೇಲೆ ಫುಲ್ ಚಾಕ್ಲೇಟ್ ಕೋಟಿಂಗ್. ಬೆಲ್ಜಿಯಂ ಇಂಗಾಟ್. ಆಹಾ, ಇಂಗಾಟ್ ಒಳಗಡೆ ಫುಲ್ಲು ಸೂಪರ್ ಚಾಕ್ಲೇಟ್ ಕೇಕ್. ಟ್ರೈ ಮಾಡ್ಬಿಡೋಣ. ಹಾಂ, ಮೇಲೆ ಇರೋ ರೇಗ ಸಖತ್ತಾಗಿದೆ. ಸಖತ್ತು. ಜಾಸ್ತಿ ತಿನ್ನೋಕ್ಕಾಗಲ್ಲ ಅವರು. ನಾವು ಬೇರೆ ಹೆವಿ ಬ್ಯಾಟಿಂಗ್ ಆಗೋಯ್ತಲ್ಲಿ. ಹೌದು. ತುಂಬ ಇದು- ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟಿದ್ರ ಮೇಲೆ. ತಿರಾಮಿಸು ನೋಡಿ ಕ್ಲೋಸಪ್ಪಲ್ಲಿ ಯಾವ ಥರ ಇದೆ ಅಂತ. ತಿರಾಮಿಸು ಓ, ಫುಲ್ ಸಾಫ್ಟು. ಒಳಗಡೆ ನಾನು ಒಂದು ಲೇಯರ್ಸ್ ತೊಗೊತೀನಿ. ಲೇಯರ್ ಬೈ ಲೇಯರ್ ಇದೆಯಲ್ಲ. ಹೌದು ಹೌದು. ನಾನು ಫಸ್ಟ್ ಲೇಯರ್ ಮಾತ್ರ ಬಂತು ನನಗೆ. ನೋಡೋಣ. ಓಕೆ. ಸಖತ್ತಾಗಿದೆ. ಕಾಫಿ ಫ್ಲೇವರು ಸಿಕ್ಕಾಪಟ್ಟೆ ಗೊತ್ತಾಗ್ತಾ ಇದೆ. ಚಾಕ್ಲೇಟ್ ಚೀ ಅಂತ ಒಳಗಡೆ ಹೋಗ್ಬಿಡ್ತದು. ಚೀಸು ಸೂಪರ್ ಗುರು. ಇನ್ನೇನು ಹೇಳ್ತೀಯ ಸೋಮ್? ಹೌದು. ಓವರಾಲ್ ಆಗಿ ತಗೋ ಇದು ತೊಗೊಂಬಿಡು ಬನಾನಾ. ನಾನು ಇದೆಲ್ಲ ಫಸ್ಟ್ ಟೈಮು ಟೇಸ್ಟ್ ಮಾಡ್ತಿರೋದು. ಸೊ ಡಿಫ್ರೆಂಟ್ ಟೇಸ್ಟ್ ಎಲ್ಲ. ನಮ್ಮ ಮೇಲೆಲ್ಲ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಉಳಿಸಿದಲ್ಲ, ಚಾಕ್ಲೇಟ್ ಫ್ಲೇವರು. ಇದು ಒಟ್ಟಿಗೆ ತಿನ್ನೋಕ್ಕಾಗಲ್ಲ. ಈ ಕುಕೀಸೂ ಇದೆ. ಸುಮ್ಮನೆ ಒಂದು ಗಿಲ್ಕೊಂಡು ತಿಂತಾ ಇದ್ದೀವಿ. ಸೊ ಓವರಾಲ್ ಆಗಿ ಒಳ್ಳೆ ಮಂದಿ, ಒಳ್ಳೆ ಸ್ಟಾರ್ಟರ್ಸು. ಕಡೆ ಬಂದ ಕೆಫೆನಲ್ಲಿ ಒಳ್ಳೆ ಒಂದು ಡೆಸರ್ಟ್ ಸಿಗುತ್ತೆ, ಕಾಫಿಗಳು ಸಿಗುತ್ತೆ. ಒನ್ ಸ್ಟಾಪ್ ಫಾರ್ ಆಲ್. ಒಂಥರ ಹೇಳಬೇಕು ಅಂದರೆ ಎಲ್ಲ ವೆರೈಟಿ ಫುಡ್ಗೆ, ಎಸ್ಪೆಷಲಿ ನಾನ್ ವೆಜ್ಜು. ಹೌದು, ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಆ್ಯಂಬುಲೆನ್ಸಲ್ಲಿ ಕೂತ್ಕೊಂಡು ಇದನ್ನ ಹೌದು ಸವಿತಾ ಇದೆ. ಟೇಸ್ಟ್ ಇದೆ ಎಲ್ಲನೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ನಾವೊಂದು 4 ಥರದ್ದು ಮಾತ್ರ ತರಿಸ್ಕೊಂಡು ನಾವು ಚೆನ್ನಾಗಿರುತ್ತೆ ಫೈನಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನಂತೀವಿ. ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನೇ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.